ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ. ಪಕ್ಷದಲ್ಲಿ ಮಂತ್ರಿ ಆಗುವಂತವರು ಹಲವರಿದ್ದಾರೆ. ಕೋಲಾರದಲ್ಲಿ ಶಾಸಕ KY ನಂಜೇಗೌಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳೇನು ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ನಂಜೇಗೌಡ. ನಮ್ಮ ಸ್ನೇಹಿತರು ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರೆಲ್ಲ ಈಗ ದೆಹಲಿಗೆ ಹೋಗಿದ್ದಾರಲ್ಲ ಅದ್ರ ಬಗ್ಗೆ. ಇನ್ನು ನಾನು ಕೂಡ ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗೋದಿಲ್ಲ. ಹೈಕಮಾಂಡ್ ಅವಕಾಶ ಕೊಟ್ರೆ ತೆಗೆದುಕೊಳ್ತೀನಿ, ಇಲ್ದಿದ್ರೆ CM DCM ಸಚಿವರು ಅಭಿವೃದ್ಧಿಗೆ ಸಹಕರಿಸ್ತಾರೆ, ಅವರ ನಿರ್ಧಾರದಂತೆಯೇ ಆಗ್ಲಿ ಅಂತ. ಯಾವ ಸಚಿವರ ಬಗ್ಗೆಯೂ ನಾನು ಟೀಕಿಸುವುದಿಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಕೂಡ 2028 ಅಂತೇಳಿ ನಂಜೇಗೌಡ ಹೇಳಿದ್ದಾರೆ. ಜೊತೆಗೆ ಹೊಸಬರಿಗೆ ಅವಕಾಶ ಕೊಟ್ಟರೂ ಕೂಡ ಒಳ್ಳೆಯದು ಅಂತಾನೆ ಹೇಳಿದ್ದಾರೆ. ಅಲ್ಲ, ಸಚಿವ ಸಂಪುಟ ವಿಷಯದಲ್ಲಿ ನಾನು ಕೂಡ ಮೊದಲಿಂದ ಹೇಳ್ತಾ ಇದ್ದೀನಿ. ನಿಮಗೆ ಸರ್ಕಾರ ಬಂದು 2.5 ವರ್ಷ ಆಗೋಯ್ತು. ಮತ್ತೆ ಮಂತ್ರಿಗಳಾಗುವಂತ ಅರೆತಿರೋರು ಸುಮಾರು ಜನ ಇದ್ದಾರೆ. ಕೇಳೋದು ತಪ್ಪಲ್ಲ, ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಡಿಮ್ಯಾಂಡ್ಸ್. ಡೆಲ್ಲಿಗೆ ಒಂದಷ್ಟು ಜನ ಹೋಗಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಹೋಗಿದ್ದಾರೆ. ಕೊಟ್ರೆ ಒಳ್ಳೇದು ಅವಕಾಶ. ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ. ಡೆಲ್ಲಿಗೆ ಹೋಗಲ್ಲ, ಹೈಕಮಾಂಡ್ ಅವಕಾಶ ಕೊಟ್ರೆ ತಗೋತೀನಿ. ಇಲ್ಲಾಂದ್ರೆ ನನಗೆ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ರೆ, ಇರೋ ಮಂತ್ರಿಗಳು ಕೂಡ ನನ್ನ ಡೆವಲಪ್ಮೆಂಟ್ಸ್ಗೆ ತುಂಬಾ ನನಗೆ ಸಹಕಾರ ಕೊಡ್ತಾರೆ. ನಂದು ಟಾರ್ಗೆಟ್ 28. ಸರ್, ಈಗ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೊಡ್ತಾ ಇದ್ದಾರೆ. ಅದೇ ಕೆಲವು ಸಚಿವರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರನ್ನ ರಿಶಫಲ್ ಮಾಡಿ ಅಂತ ಹೇಳಿ ಅಂತ ಮಂತ್ರಿಗಳಿದ್ರೆ ನಿಮ್ದೇನಾದ್ರೂ ಆತರ ಇದೆಯಾ ಸರ್? ಇಲ್ಲ, ನನಗೇನಪ್ಪ ಯಾವ ಮಂತ್ರಿ ಕೂಡ ನನಗೇನು ಆತರ ಇಲ್ಲ. ಯಾವುದೇ ಮಂತ್ರಿ ನಾನು ಹೋದ್ರೆ ನನಗೆ ಗೌರವ ಕೊಡ್ತಾರೆ, ನನಗೆ ಕೆಲಸ ಮಾಡ್ತಾರೆ. ನಾನು ಯಾವ ಮಂತ್ರಿ ಟೀಕೆ ಮಾಡೋಂತ ಇದರಲ್ಲಿ ಇಲ್ಲ. ನಾನು ಅತಿ ಹೆಚ್ಚಿನ ಅನುದಾನಗಳನ್ನ ಎಲ್ಲಾ ಮಂತ್ರಿಗಳ ಹತ್ರ ಹೋಗಿದೆ ತಗೊಂಡಿದ್ದೀನಿ. ಅಲ್ಲ, ಸಚಿವ ಸಂಪುಟ ವಿಷಯದಲ್ಲಿ ನಾನು ಕೂಡ ಮೊದಲಿಂದ ಹೇಳ್ತಾ ಇದ್ದೀನಿ. ನಿಮಗೆ ಸರ್ಕಾರ ಬಂದು ನಜೀರ್ ಅಹಮದ್, ನಮ್ಮ ನಾಯಕರು ಹೈಕಮಾಂಡ್ ಯಾಕೆ ಈ ತೀರ್ಮಾನ ತೆಗೆದುಕೊಂಡಿದೆ ಅನ್ನೋದು ಗೊತ್ತಿಲ್ಲ. ವಾಸ್ತವಾಂಶ ತಿಳಿದ ಮೇಲೆ ನಿರ್ಧಾರ ತೆಗೆದುಕೊಳ್ತಾರೆ. ಹೈಕಮಾಂಡ್ ತೀರ್ಮಾನ ಪ್ರಶ್ನಿಸುವಷ್ಟು ದೊಡ್ಡ ಲೀಡರ್ ನಾನಲ್ಲ. ಹೈಕಮಾಂಡ್ ವಿರುದ್ಧ ಯಾರೂ ಮಾತನಾಡಬಾರದು ಅಂತ ಮಾಲೂರು ಶಾಸಕ KY ನಂಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ತಗೊಂಡಿರ್ಬೋದು ನಮ್ಮ ನಾಯಕರು. ಯಾಕೋ ಏನು ಹೈಕಮಾಂಡ್ ಈ ತರ ತೀರ್ಮಾನ ತಗೊಂಡಿದೆ. ಹೈಕಮಾಂಡ್ ಅದೇನು ಇದು ಫೈನಲ್ ಅಲ್ಲ, ಅದು ಏನು ರಿಪೋರ್ಟ್ ಹೋಗಿದ್ದು ಹೈಕಮಾಂಡ್ಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರೊಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಸೀನಿಯರ್ ನಾಯಕರಿದ್ದಾರೆ. ಮತ್ತೆ ಇದೆಲ್ಲ ರಿಯಲ್ಲಿ ಏನು ಅಂತೇಳಿ ವಾಸ್ತವಾಂಶ ಗೊತ್ತಾದ್ಮೇಲೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರ್ತದೆ. ನನಗೆ ಗೊತ್ತಿರ್ಲಿಲ್ಲ. ನೋಡಿ, ಕಾಂಗ್ರೆಸ್ ಬಗ್ಗೆ ಹೈಕಮಾಂಡ್ ಬಗ್ಗೆ ಟೀಕೆ ಮಾಡೋಷ್ಟು ದೊಡ್ಡವರಲ್ಲ ನಾವು. ಹೈಕಮಾಂಡ್ ನಮ್ಗೆಲ್ಲರಿಗೂ ದೊಡ್ಡದು. ಏನಪ್ಪಾ, ಇವತ್ತು ನಜೀರ್ ಅಹಮದ್ ನಮ್ಮ ನಾಯಕರು, ವಿಶೇಷವಾದ ನನಗೆ ಗೌರವ ಇದೆ ಅವರಿಗೆ. ಹೈಕಮಾಂಡ್ ಯಾಕೆ ತೀರ್ಮಾನ ತಗೊಂಡ್ರೆ ಪ್ರಶ್ನೆ ಮಾಡೋಷ್ಟು ದೊಡ್ಡ ಲೀಡರ್ ನಾನಿಲ್ಲ. ಇವತ್ತು ಏನೋ ಮಾಹಿತಿ ಇರ್ಬೋದು, ಅದನ್ನ ಏನೋ ಒಂದು ತೀರ್ಮಾನ ತಗೊಂಡಿರ್ಬೋದು. ಮತ್ತೆ ಅದೆಲ್ಲ ಕ್ಲಿಯರ್ ಏನೋ ಗೊತ್ತಾದ್ಮೇಲೆ ನಮ್ಮ ನಾಯಕರೇ ನಜೀರ್ ಅಹಮದ್ ನಮ್ಮ ನಾಯಕರು. ಯಾಕೋ ಏನು ಹೈಕಮಾಂಡ್ ಈ ತರ ತೀರ್ಮಾನ ತಗೊಂಡಿದೆ. ಹೈಕಮಾಂಡ್ ಅದೇನು ಇದು ಫೈನಲ್ ಅಲ್ಲ, ಅದು ಏನು ರಿಪೋರ್ಟ್ ಹೋಗಿದ್ದು ಹೈಕಮಾಂಡ್ಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರೊಬ್ಬ